ಇನ್ನು ಈ ಮಹಿಳೆಯ ವಿಚಾರವಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಏನ್ ಹೇಳಿದ್ದಾರೆ ಸಿದ್ದರಾಮಯ್ಯ ನೋಡಿ. ರಿಪಬ್ಲಿಕ್ ಕನ್ನಡ ವರದಿಗೆ ಸಿದ್ದರಾಮಯ್ಯ ಪ್ರತಿಕ್ರಿಯಿಸಿದ್ದಾರೆ. ಕೋರ್ಟ್ನಲ್ಲಿ ಆ ಮಹಿಳೆ ಯಾಕೆ ಹೋಗಿ ಸಾಕ್ಷಿ ಹೇಳಿಲ್ಲ, ಸಿಬಿಐ ತನಿಖೆ ನಡೆದಾಗ ಯಾಕೆ ಹೇಳಿಲ್ಲ, ಇದು ಯಾವುದೇ ಕೇವಲ ಸಿಎಂ ಅಷ್ಟೇ ಅಲ್ಲ, ಕಾಮನ್ ಮ್ಯಾನ್ ಕೂಡ ಎತ್ತುವಂತಹ ಪ್ರಶ್ನೆ ಇದು. ಸಾಕ್ಷಿಯನ್ನ ಬಚ್ಚಿಡೋದು ಕೂಡ ಅಪರಾಧ, ಸತ್ಯ ಗೊತ್ತಿರೋದನ್ನ ಬಚ್ಚಿಡೋದು ಕೂಡ ಅಪರಾಧ. ಮೈಸೂರಿನಲ್ಲಿ ಸಿಎಂ ಸಿದ್ದರಾಮಯ್ಯ ಈ ರೀತಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಕೋರ್ಟ್ನಲ್ಲಿ ಹೇಳ್ಬೇಕಾಗಿತ್ತಲ್ಲ, ಸಿಬಿಐ ಮುಂದೆ ಯಾಕೆ ಹೇಳಲಿಲ್ಲ? ಸಿಬಿಐ ಮುಂದೆ ಹೇಳ್ಬೇಕಾಗಿತ್ತಲ್ಲ ಏನಪ್ಪ, ಸಿಬಿಐ ತನಿಖೆ ನಡೀತಲ್ವಾ, ಆಗ ಹೇಳ್ಬೇಕಾಗಿತ್ತಲ್ವಾ? 2 ವರ್ಷದಿಂದ ಕೇಳ್ರಿ, ಇಲ್ಲಿ ಹೇಳ್ಬೇಕಾಗಿತ್ತಲ್ವೇನ್ರಿ? ಸಾಕ್ಷ್ಯ ಗೊತ್ತಿದ ಮೇಲೆ ಸಾಕ್ಷ್ಯನ ಬಚ್ಚಿಡೋದು ಇದೆಯಲ್ಲ, ಅದು ಇಟ್ ಈಸ್ ಅನ್ ಅಫೆನ್ಸ್. ಸಾಕ್ಷ್ಯ ಗೊತ್ತಿದ್ದು ಕೂಡ, ಸತ್ಯ ಗೊತ್ತಿದ್ದು ಕೂಡ ಬಚ್ಚಿಡ್ತಕ್ಕಂಥದ್ದು ಇದೆಯಲ್ಲ, ಮುಚ್ಚಿಡ್ತಕ್ಕಂಥದ್ದು ಇದೆಯಲ್ಲ, ಅದು ಇಟ್ ಇಸ್ ಅನ್ ಅಫೆನ್ಸ್. 2 ವರ್ಷ ಆಕೆ ಒಡನಾಡಿ ಸಂಸ್ಥೆಯಲ್ಲಿ ಇದ್ರು ಅಂತ ಹೇಳಿ ಆಕೆ ಹೇಳಿದ್ದಾರೆ ಸರ್. ಯಾವ ಸಂಸ್ಥೆಲ್ಲಾದ್ರೂ ಇರಲಪ್ಪ, ನಿನಗೆ ನಿಂಗೆ ಗೊತ್ತಿದೆ, ಸಾಕ್ಷ್ಯ ಗೊತ್ತಿದೆ, ನೋಡಿದ್ದೀನಿ ನೀನು ಅಂತ ಹೇಳ್ತೀಯ. ಈಗ ನೋಡಿದ್ರ ಮೇಲೆ ಹೇಳ್ಬೇಕಾಗಿತ್ತಲ್ಲ ಸಿಬಿಐ ಮುಂದೆ ಹೋಗಿ. ಅಲ್ಲಿಗೆ ಸೌಜನ್ಯಕ್ಕೆ ಪುನರ್ ತನಿಖೆ ಅಗತ್ಯ ಇಲ್ಲ ಅಂತ ನನಗೂ ಗೊತ್ತಿಲ್ಲ, ಅವ್ರ ಅಗತ್ಯ ನಾನು ನೋಡಿಲ್ಲ, ಜಡ್ಜ್ಮೆಂಟ್ ಓದಿಲ್ಲ. ಅವರು ಅಗತ್ಯ ಇದ್ರೆ ಹೋಗ್ಲಿ ಕೋರ್ಟ್ಗೆ. ಈ ವಿಚಾರವಾಗಿ ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನನ್ನ ಸಹೋದ್ಯೋಗಿ ನಾಗೇಂದ್ರ ಬಾಬು ಬೆಳ್ತಂಗಡಿಯ ಎಸ್ಐಟಿ ಕಚೇರಿ ಎದುರಿನಿಂದ ಲೈವ್ ಕನೆಕ್ಟ್ ಆಗಿದ್ದಾರೆ. ನಾಗೇಂದ್ರ ಬಾಬು, 2 ಸ್ಪಷ್ಟ ಪ್ರಕರಣಗಳು, ಎರಡನ್ನೂ ರಿಪಬ್ಲಿಕ್ ಕನ್ನಡವೇ ಎಕ್ಸ್ಪೋಸ್ ಮಾಡುತ್ತೆ. ಒಂದು, ಈ ಮಹಿಳೆ ತಾನು ಪ್ರತ್ಯಕ್ಷದರ್ಶಿ, ಕಿಡ್ನಾಪ್ ಆಗಿದ್ದನ್ನ ನೋಡಿದೆ ಅಂತ ಕಲರ್ ಆಗಿ ಅದನ್ನ ಎಕ್ಸ್ಪ್ಲೈನ್ ಮಾಡ್ತಾರೆ. ಆದ್ರೆ 13 ವರ್ಷ ಕಂಪ್ಲೇಂಟೇ ಕೊಡದೆ ಸುಮ್ಮನಿರ್ತಾರೆ. ಇವತ್ತು ಬಂದು ಹೇಳ್ತಾರೆ ನಾನು ನೋಡಿದ್ದೆ ಅಂತ, ಒಡನಾಡಿ ಸಂಸ್ಥೆ ಮುಖಾಂತರ ಬರ್ತಾರೆ. ಮತ್ತೊಂದು ಘಟನೆ ನಾಗೇಂದ್ರ ಬಾಬು, ನೀವು ಅಲ್ಲೇ ಸ್ಥಳದಲ್ಲಿ ಇದ್ದೀರಿ, ಸ್ಥಳೀಯರಾಗಿರ್ತಕ್ಕಂಥ ಗೋಪಾಲ್ ಪೂಜಾರಿ ಅವರದು. ಗೋಪಾಲ್ ಪೂಜಾರಿ ಡೇ 1 ನಿಂದ ಹೇಳ್ತಾ ಇದ್ದಾರೆ ನಾನು ಸಂತೋಷ್ ರಾವ್ನ ನೋಡಿದ್ದೀನಿ ಅಂತ. ಎಸ್ಐಗೆ ಹೋಗಿ ಹೇಳ್ತಾರೆ, ತನಿಖಾಧಿಕಾರಿ ರುದ್ರಮುನಿ ಅವರ ಮುಂದೆ ಹೇಳ್ತಾರೆ. ಆದ್ರೆ ಅವರನ್ನ ಕೋರ್ಟಿಗೆ ಕರೆಯೋದಿಲ್ಲ. ಚಾರ್ಜ್ ಶೀಟ್ ನಲ್ಲಿ ಅವರ ಹೆಸರಿರುತ್ತೆ, ಕೋರ್ಟ್ನಲ್ಲಿ ಸಾಕ್ಷಿಯಾಗಿ ಅವರನ್ನ ಪರಿಗಣಿಸೋದಿಲ್ಲ. ಯಾಕೆ ನಾಗೇಂದ್ರ ಬಾಬು? ಗೋಪಾಲ್ ಪೂಜಾರಿ ಅವರ ಬಗ್ಗೆ ಸ್ಥಳೀಯವಾಗಿ ಇನ್ನೂ ಏನೆಲ್ಲ ಮಾಹಿತಿ ಇದೆ? ನೀವು ಮಾತನಾಡಿದ್ರ ಗೋಪಾಲ್ ಪೂಜಾರಿ ಅವರ ಹತ್ರ? ಎಲ್ಲ ಅಪ್ಡೇಟ್ ಇದೆ ನಾಗೇಂದ್ರ ಬಾಬು? ಶ್ರೀಲಕ್ಷ್ಮಿ, ನೋಡಿ, ಈಗ 2 ವಿಚಾರಗಳನ್ನ ರಿಪಬ್ಲಿಕ್ ಕನ್ನಡ ಎಕ್ಸ್ಪೋಸ್ ಮಾಡಿರುವಂತದ್ದು. ಒಂದು ಕಡೆ ಒಬ್ಬ ಮಹಿಳೆ ಬಂದು ತಾನು ಪ್ರತ್ಯಕ್ಷದರ್ಶಿ ಅಂತ ಹೇಳಿಕೊಂಡು ಒಂದಷ್ಟು ವಿಚಾರಗಳನ್ನ ಮುಂದೆ ತರ್ತಾ ಇರುವಂತದ್ದು, ಅದು ರಿಪಬ್ಲಿಕ್ ಕನ್ನಡದ ಮೂಲಕ. ಆದ್ರೆ ಆಕೆ ಹೇಳ್ತಾ ಇರುವಂತಹ ವಿಚಾರಗಳು ಎಷ್ಟು ಸತ್ಯ ಅನ್ನುವ ಪ್ರಶ್ನೆಗಳು ಉದ್ಭವ ಆಗುತ್ತೆ. ಮತ್ತೊಂದು ಕಡೆ ಇಷ್ಟು ದಿನ ಯಾವ ಕಾರಣಕ್ಕೋಸ್ಕರ ಸುಮ್ಮನೆ ಇದ್ರು, ಅವ್ರಿಗೇನಾದ್ರೂ ಭಯ ಇತ್ತಾ, ಯಾರಿಂದಾದ್ರೂ ಬೆದರಿಕೆ ಇತ್ತಾ, ಇದು ಕೂಡ ಸಾಮಾನ್ಯವಾಗಿ ಉದ್ಭವ ಆಗುತ್ತೆ. ಆದ್ರೆ ಆ ಮಹಿಳೆಗೆ ಆ ತರದ ಏನಾದ್ರೂ ಬೆಳವಣಿಗೆಗಳು ಆಗಿದ್ರೆ ಆಕೆ ಹೋಗಿ ನೇರವಾಗಿ ಪೊಲೀಸ್ ಠಾಣೆಗೆ ಕಂಪ್ಲೇಂಟ್ ಕೊಡಬಹುದಿತ್ತು, ಅಥವಾ ಕಾನೂನಾತ್ಮಕವಾದಂತಹ ಹೋರಾಟಕ್ಕೆ ಮುಂದಾಗಬಹುದಿತ್ತು, ಮಹಿಳಾ ಆಯೋಗಕ್ಕೆ ದೂರನ್ನ ಸಲ್ಲಿಸಬಹುದಿತ್ತು. ಆಕೆಯ ಮುಂದೆ ಸಾಕಷ್ಟು ದಾರಿಗಳಿದ್ವು. ಆದ್ರೆ ಅದ್ಯಾವುದನ್ನು ಕೂಡ ಬಳಕೆ ಮಾಡಿಕೊಳ್ಳದೆ ಒಡನಾಡಿ ಸಂಸ್ಥೆ ಮೂಲಕ ಈಗ ತಾನು ಕಣ್ಣಾರ ಕಂಡಿದ್ದೆ ಅಂತ ಹೇಳಿ 13 ವರ್ಷಗಳ ಹಿಂದೆ ಏನೆಲ್ಲ ನಡೀತು ಅಂತ ಹೇಳಿ ಒಂದಷ್ಟು ವಿಚಾರಗಳನ್ನ ಹೇಳ್ತಾ ಇರೋದನ್ನ ನೋಡ್ತಾ ಇದ್ರೆ, ಎಲ್ಲೋ ಒಂದು ಕಡೆ ಸುಜಾತಾ ಭಟ್ ಅವರ ರೀತಿಯಲ್ಲೇ ಇವರು ಒಂದಷ್ಟು ಕಟ್ಟುಕತೆಗಳನ್ನ ಕಟ್ಟಿ ಇಲ್ಲಿ ಹೇಳ್ತಿದ್ದಾರೆ ಅನ್ನುವ ಪ್ರಶ್ನೆಗಳು ಉದ್ಭವ ಆಗುತ್ತೆ. ನೋಡಿ, ಸಿಐಡಿ ತನಿಖೆ ಆಗುತ್ತೆ, ಸಿಬಿಐ ತನಿಖೆ ಆಗುತ್ತೆ. ಸಿಬಿಐ ತನಿಖೆ ಆಗುವ ಸಂದರ್ಭದಲ್ಲಿ ಒಂದಷ್ಟು ವಿಚಾರಗಳನ್ನ ಅವರು ಮುನ್ನೆಲೆಗೆ ತರಬಹುದಿತ್ತು. ಆಕೆ ಖುದ್ದು ಹೋಗಿ ಹೇಳಬಹುದಿತ್ತು, ತನಿಖಾಧಿಕಾರಿ ಮುಂದೆ, ಐಒಗಳ ಮುಂದೆ ಹೋಗಿ ನಾನು ಈ ತರ ಕಣ್ಣಾರ ಕಂಡಿದ್ದೀನಿ ಅಂತ ಹೇಳಬಹುದಿತ್ತು. ಆಕೆಯನ್ನ ಪ್ರಮುಖ ಎವಿಡೆನ್ಸ್ ಅಂತೇಳಿ ಕನ್ಸಿಡರ್ ಮಾಡ್ತಾ ಇದ್ರು. ನೋಡಿ, ಒಬ್ಬರು ಪ್ರಮುಖವಾದಂತಹ ಸಾಕ್ಷಿ ಇದ್ದಾರೆ ಅಂತ ಗೊತ್ತಾದ್ರೆ ಅವರಿಗೆ ಯಾವುದೇ ರೀತಿಯಾದಂತಹ ಸಮಸ್ಯೆ ಆಗದಂತೆ ಭದ್ರತೆಯನ್ನ ಕೊಡೋದು ಪೊಲೀಸರ ಅಥವಾ ತನಿಖಾಧಿಕಾರಿಗಳ ಒಂದು ಜವಾಬ್ದಾರಿಯಾಗಿರುತ್ತೆ. ಆ ಕೆಲಸವನ್ನ ಆಗ್ಲೇ ಮಾಡ್ತಾ ಇದ್ರು. ಆದ್ರೆ ಇಷ್ಟು ದಿನಗಳ ಕಾಲ ಸುಮ್ಮನೆ ಇದ್ದು ಈಗ ಬಂದಿರೋದು, ಈಗ ಹೇಳ್ತಾ ಇರೋದು ನಿಜನಾ ಸುಳ್ಳ ಅನ್ನುವ ಪ್ರಶ್ನೆಗಳು ಸಾಮಾನ್ಯವಾಗಿ ಉದ್ಭವ ಆಗುತ್ತೆ. ಮತ್ತೊಂದು ಕಡೆ ಗೋಪಾಲ್ ಅವರ ವಿಚಾರವಾಗಿ ಕೂಡ
ಪ್ರಸ್ತಾಪ ಮಾಡ್ತಾ ಇದ್ರೆ ಅವರು ಹೇಳ್ತಾ ಇರೋದನ್ನ ನೋಡ್ತಾ ಇದ್ರೆ ಎಲ್ಲೋ ಒಂದ್ ಕಡೆ ಆ ಸಂದರ್ಭದಲ್ಲಿ ತನಿಖಾಧಿಕಾರಿ ಇವರನ್ನ ಯಾವ ಕಾರಣಕ್ಕೋಸ್ಕರ ಕೈಬಿಟ್ರು, ಪ್ರಮುಖವಾದಂತ ಸಾಕ್ಷಿ ಆಗಿದ್ರೆ ಇವರನ್ನ ಬಳಕೆ ಮಾಡ್ಕೊಳ್ಬೇಕಿತ್ತು, ಕೋರ್ಟ್ ಕರಿಬೇಕಿತ್ತು, ಕೋರ್ಟ್ ಅಲ್ಲಿ ಸಾಕ್ಷಿಗಳ ಹೇಳಿಕೆಗಳ ಸಂದರ್ಭದಲ್ಲಿ ಇವರಿಂದ ಸಾಕ್ಷಿನ ಹೇಳಿಸುವಂತ ಕೆಲಸವನ್ನ ಮಾಡಬೇಕಿತ್ತು. ಆದ್ರೆ ಇವರನ್ನ ಯಾವ ಕಾರಣಕ್ಕೋಸ್ಕರ ಕೈಬಿಟ್ರು, ಯಾವ ಕಾರಣಕ್ಕೋಸ್ಕರ ಇವರನ್ನ ಕರೆದಿಲ್ಲ ಅನ್ನೋದು ಕೂಡ ಒಂದಷ್ಟು ಪ್ರಶ್ನೆಗಳು, ಅನುಮಾನಗಳು ಕೂಡ ಉಟ್ಕೊಳ್ತಾ ಇದೆ. ಇದೆಲ್ಲವೂ ಕೂಡ ತನಿಖೆ ಆಗಬೇಕು ಅಂತಂದ್ರೆ ಸೌಜನ್ಯ ಪ್ರಕರಣಕ್ಕೆ ಸರಿ ಓಪನ್ ಆಗಬೇಕು. ಆಗ ಆ ಸಂದರ್ಭದಲ್ಲಿ ಇದೆಲ್ಲವೂ ಕೂಡ ತನಿಖೆ ಆಗಬೇಕು. ಆದ್ರೆ ಸದ್ಯಕ್ಕಿರುವಂತಹ ಮಾಹಿತಿ ಪ್ರಕಾರ ಸೌಜನ್ಯ ಪ್ರಕರಣ ರಿಓಪನ್ ಆಗೋದಕ್ಕೆ ಸಾಧ್ಯವೇ ಇಲ್ಲ. ಯಾಕೆಂತಂದ್ರೆ ಇದು ಕೋರ್ಟ್ನಲ್ಲಿ ಇತ್ಯರ್ಥ ಆಗಿರುವಂತಹ ವಿಚಾರ, ಹೈಕೋರ್ಟ್ನಲ್ಲಿ ಇತ್ಯರ್ಥ ಆಗಿರುವಂತಹ ವಿಚಾರ. ಹಾಗಾಗಿ ಇವರು ಸುಪ್ರೀಂ ಕೋರ್ಟ್ಗೆ ಹೋಗಿ ಅಲ್ಲಿಂದ ಅವರು ಕಾನೂನಾತ್ಮಕವಾದಂತಹ ಹೋರಾಟಕ್ಕೆ ಮುಂದಾಗಬೇಕೇ ವಿನಃ ಬೇರೆ ಯಾವುದೇ ರೀತಿಯಾದಂತಹ ಆಪ್ಷನ್ಗಳು ಅವರ ಮುಂದೆ ಇಲ್ಲ. ಹೈಕೋರ್ಟ್ನಲ್ಲಿ ಅಕ್ವಿಟ್ ಆಗಿ ಬಂದಿರುವಂತಹ ವಿಚಾರ, ಹೈಕೋರ್ಟ್ನಲ್ಲಿ ಕೇಸ್ ಇತ್ಯರ್ಥ ಆಗಿರುವಂತಹ ವಿಚಾರ. ಈಗ ಇಷ್ಟು ದಿನ ಆದ ನಂತರ ನೋಡಿ, ಹೈಕೋರ್ಟ್ನಲ್ಲಿ ಇತ್ಯರ್ಥ ಆಗಿ ಬಹಳ ವರ್ಷಗಳಾಗಿದೆ. ಈಗ ಇದೆಲ್ಲವೂ ಕೂಡ ಮುನ್ನೆಲೆಗೆ ಬರ್ತಾ ಇರೋದು ಎಲ್ಲೋ ಒಂದ್ ಕಡೆ ಇದೊಂದು ರೀತಿಯಲ್ಲಿ ಪ್ರೀಪ್ಲಾನ್ಡ್ ಅನ್ನುವ ಪ್ರಶ್ನೆಗಳು ಸ್ಥಳೀಯ ಮಟ್ಟದಲ್ಲಿ ಉದ್ಭವ ಆಗ್ತಾ ಇದೆ. ಸ್ಥಳೀಯರು ಕೂಡ ಅದೇ ವಿಚಾರವಾಗಿ ಕೂಡ ಮಾತುಗಳನ್ನ ಆಡ್ತಾರೆ. ನೋಡಿ, ಒಂದು ಕಡೆ ಮಹಿಳೆ ಹೇಳ್ತಿರೋದು ಸುಳ್ಳು ಅನ್ನೋದಾಗಿದ್ರೆ ಅದನ್ನ ಪ್ರೂವ್ ಮಾಡಬೇಕಾಗುತ್ತೆ. ಮತ್ತೊಂದು ಕಡೆ ಆಕೆ ಹೇಳ್ತಿರೋ ಸತ್ಯ ಅನ್ನೋದಾದ್ರೆ ತನಿಖೆಯಿಂದ ಗೊತ್ತಾಗಬೇಕಾಗುತ್ತೆ. ಮತ್ತೊಂದು ಕಡೆ ಗೋಪಾಲ್ ಅವರನ್ನ ಯಾಕೆ ವಿಚಾರಣೆಗೊಳಪಡಿಸಿಲ್ಲ, ಅವ್ರನ್ನ ಯಾಕೆ ಅವರಿಂದ ಹೇಳಿಕೆಗಳನ್ನ ಪಡೆದುಕೊಂಡಿಲ್ಲ, ಅದರ ಬಗ್ಗೆ ಕೂಡ ತನಿಖೆ ಆಗ್ಲೇಬೇಕಾಗುತ್ತೆ ಅನ್ನುವ ಪ್ರಶ್ನೆಗಳಿಗೆ ಉದ್ಭವ ಆಗ್ತಾ ಇರುವಂತದ್ದು. ಶ್ರೀಲಕ್ಷ್ಮಿ. ರೈಟ್, ನಾಗೇಂದ್ರ ಬಾಬು, ಇನ್ನು ಸೌಜನ್ಯ ಪ್ರಕರಣ ಹೈಕೋರ್ಟ್ನಲ್ಲಿ ಒಂದು ಹಂತಕ್ಕೆ ಇತ್ಯರ್ಥವಾಗಿದೆ. ಅದರಲ್ಲಿ ಸಂತೋಷ್ ರಾವ್ಗೆ ಏನು ಆತನೇ ಅಪರಾಧಿ ಅಂತ ತೀರ್ಮಾನಿಸುವುದಕ್ಕೆ ಸೂಕ್ತ ಸಾಕ್ಷ್ಯಾಧಾರಗಳು ಲಭ್ಯವಿಲ್ಲ ಅಂತ ಹೈಕೋರ್ಟ್ ಹೇಳಿರ್ತಕ್ಕಂಥದ್ದು. ಮತ್ತೊಂದು ಕಡೆ ಈಗ ಅದನ್ನ ಸುಪ್ರೀಂ ಕೋರ್ಟ್ಗೆ ಹೋಗಿ ಮುಂದೆ ಕಾನೂನು ಹೋರಾಟವನ್ನು ಮುಂದುವರಿಸಬೇಕು ಅಂತಿದ್ರೆ ಸೌಜನ್ಯ ತಂದೆ ತಾಯಿಗಳೇ ಅದನ್ನ ಮಾಡಬೇಕು ಅಂತ ಲಾಯರ್ಗಳು ಹೇಳ್ತಾರೆ. ಸೊ ಸೌಜನ್ಯ ಪ್ರಕರಣ ಮುಂದೆ ಏನೆಲ್ಲ ಆಗಬಹುದು ನಾಗೇಂದ್ರ ಬಾಬು? ಸೌಜನ್ಯ ತಂದೆ ತಾಯಿ, ನೀವು ಅಲ್ಲಿ ಸ್ಥಳೀಯವಾಗಿ ಅವ್ರನ್ನ ಭೇಟಿ ಮಾಡಿದ್ರೆ ಸೌಜನ್ಯ ತಂದೆ ತಾಯಿ ಏನ್ ಹೇಳ್ತಾ ಇದ್ದಾರೆ? ಅವ್ರು ಸುಪ್ರೀಂ ಕೋರ್ಟ್ಗೆ ಹೋಗಿ ಈ ಪ್ರಕರಣವನ್ನ ಮುಂದೆ ತಗೊಂಡು ಹೋಗ್ತಾರಾ ಅಥವಾ ಏನ್ ಕತೆ? ಇದು ಮುಂದೆ ಏನಾಗಬಹುದು? ಈ ಗೋಪಾಲ್ ಪೂಜಾರಿ ಅವ್ರನ್ನ ಇನ್ನಾದ್ರೂ ಕನ್ಸಿಡರ್ ಮಾಡಕ್ಕೆ ಯಾವ್ದಾದ್ರು ಆಯ್ಕೆಗಳಿದೆಯಾ ಸಾಕ್ಷಿಯಾಗಿ ಮತ್ತೆ ತನಿಖೆ ಮಾಡೋದಕ್ಕೆ? ಏನಾಗಬಹುದು ನಾಗೇಂದ್ರ ಬಾಬು? ಶ್ರೀಲಕ್ಷ್ಮಿ, ನೋಡಿ, ಇವತ್ತು ಬೆಳಗ್ಗೆ ನಾನು ಖುದ್ದು ಸೌಜನ್ಯ ಅವರ ಮಾವ ವಿಠಲ್ಗೌಡ ಅವರಿಗೆ ಫೋನ್ ಮಾಡಿ ಮಾತಾಡುವಂತ ಸಂದರ್ಭದಲ್ಲಿ ಒಂದು ಪ್ರತಿಕ್ರಿಯೆಯನ್ನ ಕೇಳೋದಕ್ಕೆ ನಾನು ಅವರಿಗೆ ಫೋನ್ ಮಾಡಿದೆ. ಆದ್ರೆ ಅವರು ಯಾವುದೇ ರೀತಿಯಾದಂತಹ ಮಾಧ್ಯಮಗಳಿಗೆ ಸದ್ಯಕ್ಕೆ ನಾನು ಪ್ರತಿಕ್ರಿಯೆ ಕೊಡೋದಕ್ಕೆ ಬರೋದಿಲ್ಲ ಅಂತೇಳಿ ಅವರು ವಿಚಾರವನ್ನ ಪ್ರಸ್ತಾಪ ಮಾಡಿದ್ರು. ಅದೇ ಸಂದರ್ಭದಲ್ಲಿ ನಾನು ಅವರನ್ನ ಪ್ರಶ್ನೆ ಮಾಡಿದೆ, ಸುಪ್ರೀಂ ಕೋರ್ಟ್ಗೆ ಹೋಗ್ತೀರಾ, ನೀವೇನಾದ್ರೂ ಕಾನೂನಾತ್ಮಕವಾದಂತಹ ಹೋರಾಟಕ್ಕೆ ಮುಂದೆ ಹಾಕ್ತೀರಾ ಅಂತ ಪ್ರಶ್ನೆ ಮಾಡಿದಾಗ ನಾವು ಖಂಡಿತವಾಗ್ಲೂ ಕೂಡ ಸುಪ್ರೀಂ ಕೋರ್ಟ್ಗೆ ಹೋಗ್ತೀವಿ ಅಂತೇಳಿ ವಿಠಲ್ಗೌಡ ಅವರನ್ನ ಮಾತಾಡಿಸುವ ಸಂದರ್ಭದಲ್ಲಿ ನಾನೇ ಖುದ್ದು ಅವರಿಗೆ ಫೋನ್ ಮಾಡಿ ಸಂಪರ್ಕ ಮಾಡಿ ಮಾತಾಡುವಂತ ಸಂದರ್ಭದಲ್ಲಿ ಅವರೇ ಖುದ್ದು ಈ ವಿಚಾರವನ್ನ ಪ್ರಸ್ತಾಪ ಮಾಡಿದ್ದಾರೆ. ಹಾಗಾಗಿ ಈಗ ಅವರ ತಂದೆ ತಾಯಿ ಸುಪ್ರೀಂ ಕೋರ್ಟ್ಗೆ ಹೋಗ್ತಾರ? ಹೋಗೋದಾದ್ರೆ ಇಷ್ಟು ದಿನ ಯಾಕೆ ಇವರು ಕಾಯ್ತಾ ಇದ್ರು? ಇಷ್ಟು ದಿನ ಯಾಕೆ ಅವರು ತಡ ಮಾಡಿದ್ರು? ಕಾನೂನಾತ್ಮಕವಾದಂತಹ ಹೋರಾಟವನ್ನ ಮಾಡೋದಕ್ಕೆ ಅವರ ಮುಂದೆ ಆಪ್ಷನ್ಗಳಿದ್ರು, ಅವಕಾಶಗಳಿದ್ರು ಕೂಡ ಯಾಕೆ ಇಷ್ಟೊಂದು ಡಿಲೇ ಮಾಡ್ಕೊಂಡು ಬಂದ್ರು? ನೋಡಿ, ಈಗ ಒಂದಷ್ಟು ಸಾಕ್ಷಿಗಳು ಬಂದು ನಾನು ಪ್ರಮುಖವಾದಂತಹ ಸಾಕ್ಷಿ, ನಾನು ಕಣ್ಣಾರ ಕಂಡಿದ್ದೆ ಅಂತೇಳಿ ಆ ವ್ಯಕ್ತಿ ಹೇಳ್ತಿದ್ದಾರೆ. ನನ್ನನ್ನ ಸಾಕ್ಷಿಯಾಗಿ ಪರಿಗಣನೆಗೆ ತೆಗೆದುಕೊಳ್ಳಲಿಲ್ಲ ಅಂತೇಳಿ ನಾನು ಈ ಕ್ಷಣಕ್ಕೂ ಕೂಡ ಹೋಗ್ತೀನಿ ಅಂತ ಹೇಳ್ತಿದ್ದಾರೆ. ಹಾಗಾಗಿ ಈಗ ಸಾಕ್ಷಿಗಳು ಸಿಗ್ತಾ ಇರುವಂತದ್ದು, ಮತ್ತೊಂದು ಕಡೆ ಚಿನ್ನಯ್ಯನ ಒಂದಷ್ಟು ಯೂಟ್ಯೂಬ್ಗಳಿದ್ದಂತ ಹೇಳಿಕೆ, ಇದೆಲ್ಲವನ್ನು ಕೂಡ ಅವರು ಸುಪ್ರೀಂ ಕೋರ್ಟ್ಗೆ ಹೋಗ್ತಾರಾ ಇಲ್ವಾ ಅನ್ನುವ ಪ್ರಶ್ನೆ ಒಂದು ಕಡೆ ಆಗ್ತಿದ್ರೆ, ಮತ್ತೊಂದು ಕಡೆ ಈ ಚಿನ್ನಯ್ಯ ಕೊಟ್ಟಂತ ಹೇಳಿಕೆ, ಯೂಟ್ಯೂಬ್ಗಳಲ್ಲಿ ಕೊಟ್ಟಂತ ಹೇಳಿಕೆಯನ್ನು ಆಧರಿಸಿ ಅವರು ಎಸ್ಐಟಿಗೆ ಒಂದು ಕಂಪ್ಲೇಂಟ್ ಅನ್ನು ಕೊಟ್ಟಿದ್ರು ಶ್ರೀಲಕ್ಷ್ಮಿ. ಅದರಲ್ಲಿ ರವಿ ಪೂಜಾರಿ ಹೆಸರನ್ನ ಪ್ರಸ್ತಾಪ ಮಾಡಿದ್ರು. ಆತ ಚಿನ್ನಯ್ಯ ಕೂಡ ಕಣ್ಣಾರ ಕಂಡಿದ್ದ ಅಂತ ಹೇಳಿ ಅದರಲ್ಲಿ ಪ್ರಸ್ತಾಪ ಮಾಡಿದ್ರು. ಇದರ ಬಗ್ಗೆ ತನಿಖೆಯನ್ನ ಮಾಡಿ ಅಂತ ಹೇಳಿ ಮನವಿಯನ್ನ ಮಾಡಿಕೊಂಡು ಖುದ್ದು ಎಸ್ಐಟಿ ಮುಖ್ಯಸ್ಥರಾಗಿರುವಂತಹ ಪ್ರಣಬ್ ಮೊಹಂತಿ ಅವರಿಗೆ ಸೌಜನ್ಯ ಅವರ ತಾಯಿ ಕುಸುಮಾವತಿ ಅವರು ದೂರನ್ನ ಕೊಟ್ಟಿದ್ರು. ಅದಕ್ಕೆ ಸಂಬಂಧಪಟ್ಟಂತೆ ಎಸ್ಐಟಿ ಕೂಡ ಹಿಂಬರವನ್ನ ಕೊಟ್ಟಿತ್ತು. ನಾವೀಗ ಧರ್ಮಸ್ಥಳ ಪ್ರಕರಣವನ್ನ ದಾಖಲು ಮಾಡಿಕೊಂಡು ಅದರ ಬಗ್ಗೆ ತನಿಖೆಯನ್ನ ನಡೆಸ್ತಾ ಇದೀವಿ. ಇದರ ಭಾಗವಾಗಿ ಏನಾದ್ರೂ ಅಂಶಗಳು ತನಿಖೆಯ ಸಂದರ್ಭದಲ್ಲಿ, ವಿಚಾರಣೆ ಸಂದರ್ಭದಲ್ಲಿ ತಿಳಿದು ಬಂದೆ ಆದ್ರೆ ಅದನ್ನು ಕೂಡ ಅಳವಡಿಸಿಕೊಳ್ತೀವಿ ಅಂತ ಹೇಳಿ ಒಂದು ಹಿಂಬರವನ್ನ ಕೂಡ ಕೊಟ್ಟಿದ್ರು. ಹಾಗಾಗಿ ಚಿನ್ನಯ್ಯನನ್ನ ವಿಚಾರಣೆ ಒಳಪಡಿಸಿದ ಎಸ್ಐಟಿ ತನಿಖಾ ತಂಡ ಅದಕ್ಕೆ ಎಲ್ಲದಕ್ಕೂ ಕೂಡ ತೆರೆ ಎಳೆಯುವಂತ ಕೆಲಸವನ್ನ ಚಿನ್ನಯ್ಯ ಮಾಡಿ ಆಗಿದೆ. ಹಾಗಾಗಿ ಎಸ್ಐಟಿಯವರು ಅದರ ಬಗ್ಗೆ ಆ ಒಂದು ದೂರನ ವಿಚಾರವಾಗಿ ಅದನ್ನ ಪಕ್ಕಕ್ಕೆ ಇಟ್ಟು ಅವರು ಯಾವ ಸತ್ಯಶೋಧನೆಗೆ ಇಳಿದಿದ್ರು ಆ ಸತ್ಯಶೋಧನೆಯನ್ನ ಮಾಡುವಂತ ಕೆಲಸವನ್ನ ಕೂಡ ಮಾಡ್ತಾ ಇದ್ದಾರೆ. ಇದೆಲ್ಲದರ ನಡುವೆ ಕಾನೂನಾತ್ಮಕವಾದಂತಹ ಹೋರಾಟ ಸುಪ್ರೀಂ ಕೋರ್ಟ್ಗೆ ಹೋಗುವಂತ ವಿಚಾರ, ತಂದೆ ತಾಯಿ ನಿರ್ಧಾರವನ್ನ ಯಾವಾಗ ಮಾಡ್ತಾರೆ ಅನ್ನೋದೇ ಈಗ ಸದ್ಯಕ್ಕಿರುವಂತಹ ಪ್ರಶ್ನೆ. ಶ್ರೀಲಕ್ಷ್ಮಿ. ರೈಟ್, ಥ್ಯಾಂಕ್ ಯು ನಾಗೇಂದ್ರ ಬಾಬು ಡೀಟೇಲ್ಸ್ಗಾಗಿ.